Hey guys, welcome back to my channel. Spooky Vlogs. Hey guys, ಇವತ್ತು ಏನಂತಂದ್ರೆ ನಮ್ಮ ಮಮ್ಮಿಗೆ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಸ್ಯಾರಿನ ಗಿಫ್ಟ್ ಮಾಡ್ತಿದ್ದೀನಿ. ಸೊ ಸ್ಯಾರಿ ಇಸ್ ಅ ವೆರಿ ಇಮೋಷನಲ್ ಥಿಂಗ್. ಎಷ್ಟೊಂದು ಮೆಮೊರೀಸ್ ಇರುತ್ತೆ ಸ್ಯಾರಿ ಅಂತಂದರೆ. ಆ್ಯಂಡ್ ದಿಸ್ ಈಸ್ ದ ವೆರಿ ಫಸ್ಟ್ ಟೈಮ್ ನಾನು ಇಷ್ಟು ಕಾಸ್ಟ್ಲಿಯೆಸ್ಟ್ ಸ್ಯಾರಿನ ನಮ್ಮ ಮಮ್ಮಿಗೆ ಗಿಫ್ಟ್ ಮಾಡ್ತಿರೋದು. ಬೇರೆದೆಲ್ಲ ಗಿಫ್ಟ್ ಮಾಡ್ತೀನಿ, ಲೈಕ್ ವಾಚಸ್, ಡ್ರೆಸ್ಸಸ್, ಅದು ಇದು ಎಲ್ಲ. ಬಟ್ ಸ್ಯಾರಿನ ನಾನಿದೆ ಫಸ್ಟ್ ಟೈಮ್ ಇಷ್ಟು ಎಕ್ಸ್ಪೆನ್ಸಿವ್ ಆ್ಯಂಡ್ ಪ್ಯೂರ್ ಹ್ಯಾಂಡ್ ಮೇಡ್ ಸ್ಯಾರಿನ ನಾನು ಇವತ್ತು ನಮ್ಮ ಮಮ್ಮಿಗೆ ತೊಗೊಂಡು ಬಂದು ಕೊಡ್ತಾ ಇರೋದು. ಆ್ಯಂಡ್ ಇಟ್ಸ್ ಪ್ಯೂರ್ ಸರ್ಪ್ರೈಸ್. ನಂದೇ ಸೆಲೆಕ್ಷನ್, ಎಲ್ಲ ನಂದೇ, ಲೈಕ್ ಎಲ್ಲ ಫುಲ್ ಸೆಲೆಕ್ಟ್ ನಾನೇ ಮಾಡಿರೋದು. ಸೊ ಅದಕ್ಕೆ ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಸಿ ಅ ರಿಯಾಕ್ಷನ್. ಆ್ಯಂಡ್ ನಮ್ಮ ಮಮ್ಮಿಗೆ ಸಿಲ್ಕ್ ಸ್ಯಾರಿ ಅಂದರೆ ಫುಲ್ ಇಷ್ಟ. ಅದರಲ್ಲೂ ಗ್ರ್ಯಾಂಡ್ ಸಿಲ್ಕ್ ಸ್ಯಾರಿ ಅದೆಲ್ಲ ಹಾಕ್ಕೊಂಡು ಇರೋಕ್ಕೆ ತುಂಬ ಇಷ್ಟ. ಆ್ಯಂಡ್ ಹುಡುಕಿ ಅವ್ರ ಹತ್ರ ಯಾವ ಕಲರ್ ಇಲ್ವೋ ಆ ಕಲರ್ದು ತರಿಸಿದ್ದೀನಿ. ಸೊ ಇವಾಗ ಫಸ್ಟ್ ಹೋಗಿ ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಮಾಡೋಣ. ಅದಾದಮೇಲೆ ಲೆಟ್ ಸಿ ಹೌಸ್ ಅ ರಿಯಾಕ್ಷನ್. ಆ್ಯಂಡ್ ಅದ್ರ ಜೊತೆಗೆ ನಾನು ಎಲ್ಲಿಂದ ತರಿಸ್ಕೊಂಡಿರೋದು, ಏನು ಕತೆ ಅನ್ನೋದನ್ನು ಹೇಳ್ತೀನಿ. ಸೊ ಕಮಲ್ ಲೆಟ್ಸ್ ಗೋ. ಆ್ಯಂಡ್ ಯು ಕ್ಯಾನ್ ಸಿ ಇಷ್ಟು ದೊಡ್ಡ ಪ್ಯಾಕೇಜ್ ಬಂದಿದೆ. ಸೊ ಇದು ತುಂಬ ಚೆನ್ನಾಗಿದೆ, ತುಂಬ ಲಕ್ಸುರಿಯಸ್ ಪ್ಯಾಕ್ ಮಾಡಿದ್ದಾರೆ. ಆ್ಯಂಡ್ ಇಟ್ ಇಸ್ ಸೋ ಗುಡ್ ದೆನ್ ಎಕ್ಸ್ಪೆಕ್ಟೆಡ್. ನಾನು ಆಲ್ರೆಡಿ ಓಪನ್ ಮಾಡೆಲ್ಲ ನೋಡಿದ್ದೀನಿ. ಪ್ಯಾಕೇಜ್ ಹಿಂಗೆ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಗೋ ಶೋ ದ ಸ್ಯಾರಿ ಮತ್ತು ಅವ್ರ ರಿಯಾಕ್ಷನ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ. ಆ್ಯಂಡ್ ದಿಸ್ ಇಸ್ ಸೂಪರ್ ಸರ್ಪ್ರೈಸ್. ಕಮ್ ಲೆಟ್ಸ್ ಗೋ. ಅವ್ರಿಗೊಂದು ಚೂರು ಐಡಿಯಾ ಇಲ್ಲ. ಇನ್ಫ್ಯಾಕ್ಟ್ ಶಿ ಇಸ್ ದೇರ್, ಐ ಮೀನ್ ರೂಮ್. ನಾನು ಏನೋ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಅದು ಮಾಡ್ತಾಯಿದ್ದೆ. ಸೊ ಹೋಗ್ಬಿಟ್ಟು ಐ ಆಮ್ ಸೊ ಎಕ್ಸೈಟೆಡ್ ಆ್ಯಂಡ್ ನರ್ವಸ್ ಅಟ್ ದ ಸೇಮ್ ಟೈಮ್. ಮಾ ಏನಿದು? ಏನು ವಿಡಿಯೋ? ನಿನಗೆ ಸರ್ಪ್ರೈಸ್. ನಾನು ಕೊಡ್ತಾರೆ ಸರ್ಪ್ರೈಸ್ ಅನ್ಕೊಂಡು. ನಂಗೆ ಗೊತ್ತಿಲ್ಲ ನಿಂಗೆ ಇಷ್ಟ ಆಗ್ತದೆ. ಗೆಸ್ ಮಾಡಿ ಏನಿರ್ಬೋದು ಅಂತ. ಏನಿರ್ಬೋದು ಇಷ್ಟು ದೊಡ್ಡ ಬಾಕ್ಸಲ್ಲಿ? ನಿಂಗೆ ಏನು ಅನ್ಸ್ಬೋದು? ಡೈನಿಂಗ್ ಸೆಟ್. ಡೈನಿಂಗ್ ಸೆಟ್ ಅಂದರೆ ಕಾಫಿ ಕಪ್ಸ್. ಇಷ್ಟೇನಾ? ಏನು ಅಷ್ಟೇನಾ? ಆಯಿತು. ಇನ್ನೊಂದು ಇಂಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಕೋ. ಚೀಟಿಂಗ್ ಮಾಡು. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಕೋ. ನಿಂಗೆ ಅದು ತುಂಬ ಇಷ್ಟ. ಎಲ್ಲ ಹುಡುಗಿರ್ಗೂ ಇಷ್ಟ. ಅದು ಹುಡುಗಿರಂತ ಅಲ್ಲ, ಲೇಡೀಸ್ಗೆ ಇಷ್ಟ ಜಾಸ್ತಿ. ಜ್ವೆಲ್ಸ್. ಇಷ್ಟು ದೊಡ್ಡ ಜ್ವೆಲ್ಸ್ ನಾನು ಕೊಡ್ಸೋದು. ಹಾಂ, ಕಿಚನ್ ಐಟಮ್ಸ್. ಅಲ್ಲಮ್ಮ, ಏನೋ ಹಾಕೊಳೋ ಥರದ್ದು. ಏನು ಹಾಕೊಳೋದು ಇವಳು ಏನೇ ಕೊಡಿಸ್ಬೋದು. ಇದಾ ಡೈಸನ್ ಅಲ್ಲ. ಸೊ ಶಿ ಫೇಲ್ಡ್ ಗೈಸ್, ಕಂಪ್ಲೀಟ್ಲಿ ಫೇಲ್ಡ್. ಡೈಸನ್ ಏರ್ ಕ್ರಿಂಪರ್, ಸ್ಟ್ರೈಟ್ನರ್ ಅದೆಲ್ಲ ಕೇಳ್ತಾ ಇದ್ದೆ. ಸೊ ಅದೇನಂತಾರೆ ಇರ್ಬೋದೇನೋ ಅನ್ಕೊಂಡು. ಅವ್ರಿಗೆ ನಾನು ಏನು ಹೇಳಲ್ಲ, ಇಟ್ಸ್ ಆಲ್ ಹರ್ ಟೈಮ್. ಸೊ ಅವರೇ ಗೆಸ್ಟ್ ಮಾಡಿ, ಐ ಮೀನ್ ಅವರೇ ಓಪನ್ ಮಾಡಿ ನೋಡಿ ಎಲ್ಲ ಮಾಡಿ. ನಾನು ಆಲ್ರೆಡಿ ಓಪನ್ ಎಲ್ಲ ಮಾಡಿದ್ದೀನಿ. ಬಟ್ ಸ್ಟಿಲ್ ದಿಸ್ ಇಸ್ ಫಸ್ಟ್ ಟೈಮ್ ಸ್ಫೂರ್ತಿ ನಾನು ಗಿಫ್ಟ್ ಕೊಡ್ತಾಳೆ. ಯಾಕಂದರೆ ಯಾವಾಗ ಅವ್ರ ಅಪ್ಪಗೆ ಕೊಡೋದು. ಅವ್ರ ಅಪ್ಪಗಂತಂದರೆ ಇಬ್ಬರು ಈ ಮುಖ್ಯ. ಇವಾಗ ಗೆಸ್ ಮಾಡೋಗ್ಲಿ. ಡ್ರೈ ಫ್ರೂಟ್ಸ್ ಬಾಕ್ಸ್ ಇದ್ದಂಗೈತೆ. ಡ್ರೈ ಫ್ರೂಟ್ಸ್ ಬಾಕ್ಸ್ ಹೇಳು. ಗೊತ್ತಾಗ್ತಾ ಇಲ್ಲ ನನಗೆ. ಏನಿರ್ಬೋದು ಹೇಳು ಬೇಗ. ಇನ್ನೂ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಏನು ನೀನು ಇಷ್ಟು ಪೂರ ನೀನು ಗೆಸ್ಸಿಂಗು. ಸ್ಯಾರಿ ಅಂತ ಬರ್ದೈತಿದ್ರ ಮೇಲೆ. ಸ್ಯಾರಿ ಅಂತ ಬರ್ಬೇಕಾದ್ರ ಮೇಲೆ. ಸೊ ದಿಸ್ ಇಸ್ ಪ್ಯೂರ್ ಕಾಂಚೀವರಂ ಸ್ಯಾರಿ, ಸಿಲ್ಕ್ ಸ್ಯಾರಿ. ಇರೋ ಕಾಯಿ ಒಂದು ಸ್ವಲ್ಪ ಹೊತ್ತು. ಸರಿ, ಓಕೆ. ಪ್ಯಾಕೇಜಿಂಗ್ ಇಸ್ ಜಸ್ಟ್ ಆಸಮ್ ಗೈಸ್, ಆಸಮ್. ನಂಗೆ ತುಂಬ ಇಷ್ಟ ಆಯಿತು ಪ್ಯಾಕೇಜಿಂಗ್. ಸೊ ಹಿಯರ್ ಇಸ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ವೀವರ್ ಡಿಯರ್ ಸ್ಫೂರ್ತಿ ಗಾರು. ದಿಸ್ ಇಸ್ ಸೊ ನೈಸ್. ಶೇಬಲ್ ಯೋರ್ ಗ್ರ್ಯಾಟಿಟ್ಯೂಡ್ www.myfirstsaree.com. ಥ್ಯಾಂಕ್ ಯು. ಎಸ್, ರಿಯಲಿ ಫಸ್ಟ್ ಸ್ಯಾರಿ. ಸ್ಫೂರ್ತಿ ಫಸ್ಟ್ ಸ್ಯಾರಿ ನನಗೆ ಕೊಡಿಸ್ತಾ ಇರೋದು. ಯಾವ ಕಲರ್ ಗೆಸ್? ಯಾವ ಕಲರ್ ಇರ್ಬೋದು? ಬೇಗ. ನಂಗೆ ಜಾಸ್ತಿ ಇಷ್ಟ ಪಿಂಕ್. ಆದರೆ ನಂಗೆ ಇಷ್ಟ ರೆಡ್ ವೈನ್. ಬಟ್ ನೋ, ನಿನ್ನ ಹತ್ರ ಯಾವ ಕಲರ್ ಇಲ್ವೋ ಆ ಕಲರ್ ಸ್ಯಾರಿನ ಚೂಸ್ ಮಾಡಿದ್ದೆ.
ಪ್ಯೂರ್ ಕಾಂಚೀಪುರಂ ಸ್ಯಾರಿ. ನಮ್ಮ ಮಮ್ಮಿಗೆ ದೊಡ್ಡ ಬಾರ್ಡರ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಈ ಥರ ಪೀಕಾಕ್ಸ್ ಎಲ್ಲ ಇದ್ದರೆ ಇನ್ನೂ ಇಷ್ಟ. ಸೂಪರ್ ಆಯಿತು. ನಿಮಗೆ ನನಗೆ ಗೊತ್ತಿಲ್ಲ. ಸೊ ಇದೇನಂತಂದರೆ ನನ್ನ ಪಾರ್ಸಲ್ ಬಂತು ನೋಡಿಲ್ಲ. ಸ್ವಲ್ಪ ಒಂದು ಸೆಲೆಕ್ಷನ್ ಆಗಿದ್ದು ನನಗೆ ಗೊತ್ತಿಲ್ಲ. ಸ್ವಲ್ಪ ಸೀಕ್ರೆಟ್ ಸರ್ಪ್ರೈಸ್ ಮಾಡಬೇಕಂದ್ರೆ ಸೀಕ್ರೆಟ್ನೆಲ್ಲ ಮೇಂಟೈನ್ ಮಾಡಬೇಕು. ಈ ಸ್ಯಾರಿ ಹೆಂಗೆ ನಾನು ಸೆಲೆಕ್ಟ್ ಮಾಡಿದ್ದು ಅಂತ ಯು ಕ್ಯಾನ್ ಸಿ, ಅದು ಡಬಲ್ ಶೇಡ್ ಇದೆ. ಲೈಕ್ ನಮ್ಮ ಮಮ್ಮಿಗೆ ಗೋಲ್ಡನ್ ಶೇಡ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಐ ಥಾಟ್ ಡಬಲ್ ಶೇಡಲ್ಲಿ ಕೊಡೋಣ ಅಂತ. ಆ್ಯಂಡ್ ಇದರಲ್ಲಿ ರೆಡ್ ಕೂಡ ಇದೆ, ಗೋಲ್ಡ್ ಕೂಡ ಇದೆ, ಆರೆಂಜ್ ಇದೆ, ಮತ್ತು ಗ್ರೀನ್ ಬಾರ್ಡರ್ ಲೈನ್ ಬಂದಿದೆ. ಸೊ ದಟ್ಸ್ ಮೈ ಫೇವ್ರೆಟ್ ಅಂತ ಅನಿಸ್ತು. ಬೇರೆ ಎಲ್ಲ ಸ್ಯಾರೀಸ್ ನೋಡಿದೆ, ಬಟ್ ನನಗೆ ಇದು ಜಾಸ್ತಿ ಇಷ್ಟ ಆಗಿಬಿಡ್ತು. ಏನು ಗೊತ್ತಾ, ಯೂಶ್ವಲ್ ಆಗಿ ನಮ್ಮ ಟ್ರೆಡಿಷ್ನಲ್ ಕಲರ್ಸ್ ಅಂದರೆ ಎಷ್ಟೇ ಕಲರ್ ಸ್ಯಾರೀಸ್ ಇದ್ರೂ ಬಟ್ ನಮ್ಗೆ ನೋಡಿದ ತಕ್ಷಣ ಐ ಕ್ಯಾಚಿಂಗ್ ಆಗೋದು ಬೀಯಿಂಗ್ ಇಂಡಿಯನ್ಸ್. ಇದೆಲ್ಲ ಒಂಥರ ಟ್ರೆಡಿಷ್ನಲ್ ಕಲರ್ಸ್. ಪೇಸ್ಟಲ್ ಕಲರ್ಸ್ ಓಕೆ, ಬಟ್ ಸ್ಟಿಲ್ ಟ್ರೆಡಿಷ್ನಲ್ ಕಲರ್ಸ್ ಗ್ರೀನ್, ರೆಡ್, ಮರೂನ್, ಪಿಂಕ್, ಆರೆಂಜ್, ಗೋಲ್ಡ್ ಈ ಥರದ್ದೆಲ್ಲ ಬಂದರೆ, ಮತ್ತು ಕೆಲವೊಂದು ಶಾಸ್ತ್ರಗಳಿಗೆ ಇವಾಗ ಎಂಗೇಜ್ಮೆಂಟ್ಗೆ ಅದಕ್ಕೆಲ್ಲ ಗ್ರೀನ್ ಹಾಕ್ತಾರೆ, ಮುಹೂರ್ತಕ್ಕೆ ಕ್ರೀಮ್ ಕಲರ್ ಹಾಕ್ತಾರೆ, ಆ ಥರ. ಸೊ ಟ್ರೆಡಿಷ್ನಲ್ ಕಲರ್ಸ್ ನೋಡಿದ್ರೆ ಇನ್ನೂ ಜಾಸ್ತಿ ಪ್ರೀತಿ. ಸೊ ಟ್ರೆಡಿಷ್ನಲ್ ಕಲರ್ಸ್ ಅಂದರೆ ಸಖತ್ ಇಷ್ಟ, ಪ್ಲಸ್ ಅದು ಫೀಲಿಂಗ್ಸ್ ಒಂಥರ ಎಮೋಷನ್ಸ್ ಕೂಡ ಹೌದು. ಸೊ ನನ್ನ ಮಗಳು 3 ಕಲರ್ ಕಾಂಬಿನೇಷನ್ನು, ಅದರಲ್ಲೂ ನನಗೆ ಪಿಕಾಕ್ಸ್, ಎಲಿಫೆಂಟ್ಸ್ ಮತ್ತು ಫ್ಲವರ್ಸ್ ಈ ಥರದ್ದೆಲ್ಲ ಇದ್ದರೆ ಜಾಸ್ತಿ ಇಷ್ಟ. ಫ್ಲವರ್ಸ್ ಐತೆ, ಪಿಕಾಕು ಐತೆ, ಎಲ್ಲ ಐತೆ ಈ ಸ್ಯಾರಿಲಿ ಗೈಸ್, ಎಲ್ಲ ಐತೆ. ಸೊ ನಾನು ಓಪನ್ ಮಾಡಿ ನೋಡಿಲ್ಲ, ಬಿಕಾಸ್ ಇದು ನನ್ನ ಫೋಲ್ಡಿಂಗ್ ಬರಲ್ಲ ಅಂತ ಜಸ್ಟ್ ಮೇಲೆ ನೋಡ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಸೊ ಓಪನ್ ಮಾಡಿ ನಿಮ್ಮ ಜೊತೆ ನಮ್ಮ ಮಮ್ಮಿನೂ ನೋಡ್ತಾರೆ, ನಾನು ನೋಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಗಿಫ್ಟ್ ಪ್ಯಾಕ್ ಅಂತೂ ಸೂಪರ್ ಆಗಿತ್ತು. ಯಾರಿಗಾದ್ರೂ ಗಿಫ್ಟ್ ಕೊಡೋದು. ಗಿಫ್ಟ್ ಪ್ಯಾಕ್ ಅಲ್ಲ, ಅದು ಆ್ಯಕ್ಚುಲಿ ಅವ್ರ ಪ್ಯಾಕೇಜಿಂಗೇ ಹಂಗೆ. ಪ್ಯಾಕಿಂಗ್ ಸ್ಫೂರ್ತಿಗೆ ಸಿಲ್ಕ್ ಸ್ಯಾರೀಸು ಅಷ್ಟೊಂದು ಸೆಲೆಕ್ಷನ್ ಬರಲ್ಲ. ಕ್ವಾಲಿಟಿ ಆಗಲಿ, ಕಲರ್ ಆಗಲಿ, ಬಾರ್ಡರು, ಕಾಂಬಿನೇಷನ್ ಎಲ್ಲ ಸೂಪರಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಅದು ಹೆಂಗೆ ಅಂತಂದರೆ ಅದು ಹಿಡನ್ ಟ್ಯಾಲೆಂಟ್ ಒಂದು ಇರ್ತೈತೆ, ಅಂದರೆ ಯಾವಾಗೂ ಅದು ಯೂಸ್ ಮಾಡಲ್ಲ ನಾವು ಅಷ್ಟೇ. ಅದು ನಮ್ಮ ಸಂಪ್ರದಾಯ, ನಮ್ಮ ಕಲ್ಚರ್, ಬೈ ಬ್ಲಡ್. ಓಕೆ ಓಕೆ. ಮತ್ತು ಇದು ಪಲ್ಲು ಅಂತೆಲ್ಲ ಹೇಳ್ತಾರಲ್ಲ, ಇದೇನಾ? ಇದು ಬಂದ್ಬಿಟ್ಟು ಬ್ಲೌಸ್. ಇದು ಬ್ಲೌಸ್ ಅಂತೆ ಗೈಸ್. ಇದು ಬ್ಲೌಸ್, ಪ್ಲೇನ್ ಬ್ಲೌಸು. ಇದಕ್ಕೆ ಬಾರ್ಡ್ರು ಎಷ್ಟು ಇದು ಸೀರೆ ಬಾರ್ಡ್ರ್ ಎಷ್ಟಿದೆಯೋ ಬಾರ್ಡ್ರ್ ಅಷ್ಟೇ ಇದೆ. ಇದು ಬಂದ್ಬಿಟ್ಟು ಪಲ್ಲು. ಇದು ಪಲ್ಲುನಾ? ನನಗೆ ಇದೆಲ್ಲ ಗೊತ್ತಿಲ್ಲ ಗೈಸ್, ನಿಜವಾಗ್ಲೂ ಸೂಪರ್ ಆಗೈತಲ್ಲ ಸ್ಫೂರ್ತಿನ. ಚೆನ್ನಾಯ್ತಾ? ಸೊ ಆರೆಂಜ್ ಶೇಡ್ ಒಂಥರ ಗೋಲ್ಡನ್ ಕಲರ್, ಇದು ಸೌರನ್ ಕಲರ್ ಶೇಡ್ ಆಗಿ ಗೋಲ್ಡನ್ ಕಲರ್ ಬಂದೈತೆ. ಗೋಲ್ಡನ್ ಅಂದರೆ ಒಂದು ಸ್ವಲ್ಪ ಯೆಲ್ಲೋಯಿಶ್ ಗೋಲ್ಡ್ ಬೇರೆ, ಇದು ಬಂದ್ಬಿಟ್ಟು ಪ್ಯೂರ್ ಗೋಲ್ಡ್, ಲೈಕ್ KDM ಗೋಲ್ಡ್. ನಂಗೆ ತುಂಬ ಇಷ್ಟ ಆಯಿತು ಗೈಸ್. ಲೈಕ್ ಪರ್ಸ್ನಲಿ ಐ ಲೈಕ್ ಇಟ್ ಸೋ ಮಚ್. ಆ್ಯಂಡ್ ಇದರಲ್ಲಿ ಪೀಕಾಕ್ಸ್ ಪ್ರತಿಯೊಂದು ಲೈಕ್ ಇನ್ ಡೀಟೇಲ್ ಆಗಿ ನಂಗೆ ಸಖತ್ ಇಷ್ಟ ಆಯಿತು. ಐ ಆಮ್ ಜಸ್ಟ್ ವೆಯ್ಟಿಂಗ್. ಇದಕ್ಕೆ ಫುಲ್ ಪ್ಯೂರ್ ಮಗ್ಗಮ್ ವರ್ಕ್ ಬರುತ್ತೆ ಗೊತ್ತಾ, ಚೆನ್ನಾಗಿ ವರ್ಕ್ ಮಾಡಿಸಿ ನಮ್ಮ ಮಮ್ಮಿ ಗುಡಿಸ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ವರ್ಕೇ ಬೇಡ, ಸೀರಿಯಲ್ ಶೈನಿಂಗ್ ಹಂಗೈತೆ. ಅಲ್ಲಮ್ಮ, ಈ ಥರ ನಾನು ಪ್ಲೇನ್ ಬ್ಲೌಸು ಐ ಮೀನ್ ಫೋಟೋ ಅಲ್ಲಿ ನೋಡಿದ್ನಲ್ಲ, ಪ್ಲೇನ್ ಇತ್ತು. ಸೊ ಅದಕ್ಕೆ ಇದ್ರ ಮೇಲೆ ವರ್ಕ್ ಹಾಕ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ. ವರ್ಕ್ ಇರೋ ಬ್ಲೌಸಿಗೆ ವರ್ಕ್ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಐ ಸೆಲೆಕ್ಟೆಡ್ ದಿಸ್. ಶೇಡ್ ಎಷ್ಟು ಚೆನ್ನಾಗಿತ್ತು ನೋಡು, ಗೋಲ್ಡನ್ ಕಲರ್. ಆ್ಯಂಡ್ ಯಾವಾಗ ತಂದೆ, ಎಲ್ಲಿಂದ ತಂದೆ ಸ್ಫೂರ್ತಿ? ನಾನು ಇದನ್ನು ಆ್ಯಕ್ಚುಲಿ myfirstSaree.com ಇಂದ ತರಿಸಿರೋದು. ಸೊ ಇವ್ರು ಬಂದ್ಬಿಟ್ಟು ಪ್ಯೂರ್ ವೀವರ್ಸ್. ಆ್ಯಂಡ್ ನನಗೆ ಇವ್ರ ಅಪ್ರೋಚ್ ಆದಾಗ ಲೈಕ್ ಐ ಫೆಲ್ಟ್ ಸೋ ಹ್ಯಾಪಿ. ದೇ ಆರ್ ಸೋ ಟ್ರಾನ್ಸ್ಪೆರೆಂಟ್. ನನಗೆ ಲೈಕ್ ಐ ಫೆಲ್ಟ್ ಸೋ ಹ್ಯಾಪಿ ಆಫ್ಟರ್ ಸೀಯಿಂಗ್ ದರ್ ಕಲೆಕ್ಷನ್ಸ್ ಮತ್ತು ಡೆಲಿವರಿ ಆ್ಯಂಡ್ ದ ಪ್ಯಾಕೇಜಿಂಗ್, ಎವ್ರಿಥಿಂಗ್ ಟಾಪ್ ನಾಚ್. ಎವ್ರಿಥಿಂಗ್ ಇಸ್ ಟಾಪ್ ನಾಚ್. ಆ್ಯಂಡ್ ಇವ್ರು ಪ್ಯೂರ್ ಅವರೇ ನೇಯ್ದು ಮಾಡ್ತಾರಲ್ವ ಸೀರೆ. ಸೊ ಅದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಗೆ ಇಲ್ಲಿ ಎಲ್ಲ ನಾವು ಹೋಗ್ತೀವಲ್ವಾ, ಲೈಕ್ ನಾರ್ಮಲ್ ಚಿಕ್ಕಪೇಟೆ ಅಲ್ಲಿ ಇಲ್ಲಿ ಎಲ್ಲ ನಮ್ಮ ಮಮ್ಮಿ ಹತ್ರ ಕಲೆಕ್ಷನ್ಸ್ ಕೇಳಲೇಬೇಡಿ, ಸಿಲ್ಕ್ ಸ್ಯಾರೀಸ್ ಅಷ್ಟಿರುತ್ತೆ. ಬಟ್ ದಿಸ್ ಐ ಥಿಂಕ್ ಶಿ ವುಡ್ ಮೇಕ್ ಒನ್ ಆಫ್ ಹರ್ ಫೇವ್ರೆಟ್. ಇದು ವೆಯ್ಟೂ ಇಲ್ಲ, ಮತ್ತು ಶೈನಿಂಗ್ ನೋಡ್ರಿ ಏನು ಚೆನ್ನಾಗಿದೆ. ನಾನು ಮಾತಾಡ್ತಿರೋದು ನಮ್ಮ ಮಮ್ಮಿಗೆ ಕೇಳಿಸ್ಕೊಂತಾನೆ ಇಲ್ಲ. ಇದ್ರ ಮೇಲೇ ಐತೆ ಕಣ್ಣು, ಮೂಗು, ಬಾಯಿ, ಮನಸ್ಸು ಎಲ್ಲ. ಸೊ ಎಷ್ಟೇ ಸೀರೆ ಇದ್ದರೂ ಹೊಸ ಸೀರೆ ಅಂದರೆ ಆಸೆ ಜಾಸ್ತಿ. ಅದರಲ್ಲೂ ಫಸ್ಟ್ ಸ್ಯಾರಿ ಇವ್ರದ್ದು ಹೆಂಗಿದೆ ಹಂಗೆ ನನ್ನ ಮಗಳು ಫಸ್ಟ್ ಗಿಫ್ಟ್ ಸ್ಯಾರಿ ಕೊಟ್ಟಿರೋದು ನನಗಿದು. ಇಷ್ಟೊಂದು ಎಕ್ಸ್ಪೆನ್ಸಿವ್ ಬೇರೆ.
ಆ್ಯಂಡ್ ಯಾ ಇಟ್ ಇಸ್ ಎಕ್ಸ್ಪೆನ್ಸಿವ್. ನಮ್ಮ ಮಮ್ಮಿಗೆ ಗೊತ್ತಿಲ್ಲ, ನಾನು ಪ್ರೈಸ್ನ ರಿವೀಲ್ ಎಲ್ಲ ಮಾಡೋದು ಕೂಡ ಇಲ್ಲ ಬಿಕಾಸ್ ಯಾ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಸ್ಯಾರಿ. ಸೊ ಯಾ ನಂಗೆ ಫುಲ್ ಖುಷಿ ಆಯಿತು. ಸೊ ಯಾ ನಿಮಗೆ ಸ್ಯಾರಿ ನೋಡಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಇದನ್ನ ನಮ್ಮ ಮಮ್ಮಿ ಯಾವಾಗ ಉಟ್ಕೊತಾರೆ ಅವಾಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನಾದರೂ ಈ ಸ್ಯಾರಿನ ಬೈ ಮಾಡಬೇಕು ಅಂದರೆ www.myfirstsaree.com ಚೆಕ್ಔಟ್ ಮಾಡಿ. ಇನ್ನೂ ಸಾಕಷ್ಟು ಕಲೆಕ್ಷನ್ಸ್ ಇದೆ. ನಿಮ್ಮೆಲ್ಲರಿಗೂ ಖಂಡಿತ ಒನ್ ಆರ್ ದಿ ಅದರ್ ಸ್ಯಾರಿ ಇಷ್ಟ ಆಗೇ ಆಗುತ್ತೆ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಲೈಕ್. ಆ್ಯಂಡ್ ಎಲ್ಲ ಡಾಟರ್ಸ್ ನಿಮ್ಮ ಮಮ್ಮಿಗೆ ಗಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಮಮ್ಮೀಸ್ ನಿಮ್ಮ ಡಾಟರ್ಸ್ಗೆ ಗಿಫ್ಟ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ಔಟ್. ಆ್ಯಂಡ್ ಪ್ಯಾಕೇಜಿಂಗ್, ಸ್ಯಾರಿ quality is obviously amazing. It's pure authenticity, I would say. So thank you myfirstsaree.com for sending this beautiful saree. Thank you so much. ಮತ್ತು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೂ ಡೀಟೇಲಾಗಿ ಮೆನ್ಷನ್ ಮಾಡ್ತೀನಿ, ನೀವು ಅಲ್ಲಿ ಕೂಡ ಚೆಕ್ ಮಾಡ್ಬೋದು ಇನ್ ಕೇಸ್ ನೀವು ಬೈ ಮಾಡಬೇಕು ಅಂತಂದರೆ. ಆ್ಯಂಡ್ ಸ್ಕ್ರೀನ್ ಮೇಲೆ ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೀನಿ ಕೂಪನ್ ಕೋಡ್ ಮತ್ತು ಇವರ ವಾಟ್ಸ್ಯಾಪ್ ನಂಬರ್, ಅಲ್ಲಿ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಅದ್ರ ನಂಬರ್ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ. ಸ್ಯಾರಿ ಫಿನಿಶಿಂಗ್ ಎಲ್ಲ ನೋಡ್ಬೋದು, ಎಷ್ಟು ರಿಚ್ಗೆ ಅಮೇಝಿಂಗ್ ಆಗಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ ಸೀರೆ. ನಾನು ವಿಡಿಯೋ ಪರ್ಪಸ್ಗಾಗಲಿ ಅಥವಾ ನಾನು ಕಲಿಸಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಇಟ್ಸ್ ಮೈ ಪರ್ಸ್ನಲ್ ಒಪಿನಿಯನ್ ಆ್ಯಂಡ್ ಇಟ್ಸ್ ಮೈ ಪರ್ಸ್ನಲ್ ರಿವ್ಯೂ. ಆ್ಯಂಡ್ ಇವ್ರ ಹತ್ರ ನೀವು ಯಾವುದೇ ಸ್ಯಾರಿ ಬೈ ಮಾಡಿ ಇಟ್ ಈಸ್ ಆಥರೈಸ್ಡ್ ಸಿಲ್ಕ್ ಮಾರ್ಕ್ ಆ್ಯಂಡ್ ಹ್ಯಾಂಡ್ಲೂಮ್ ಮಾರ್ಕ್ ಸರ್ಟಿಫಿಕೇಷನ್ ಆಗಿರುತ್ತೆ. ನೀವು ಎಕ್ಸ್ಕ್ಲೂಸಿವ್ ಡಿಸೈನ್ನ ಶೇರ್ ಮಾಡಿಬಿಟ್ಟು ಅದೇ ಥರ ಸೀರೆ ಬೇಕು ಅಂದರೆ ಖಂಡಿತವಾಗ್ಲೂ ಎಕ್ಸ್ಪರ್ಟೆಡ್ ಡಿಸೈನರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಡಿಸೈನರ್ಸ್ ನಿಮಗೋಸ್ಕರ ಹ್ಯಾಂಡ್ಮೇಡ್ ಮಾಡಿ ಕೊಡ್ತಾರೆ. ಆ್ಯಂಡ್ ನಿಮಗೆ ಈ ಥರ ಕಸ್ಟಮೈಸ್ ಸ್ಯಾರಿ ಬೇಕು ಅಂತಂದರೆ ಇವ್ರು ಆಲ್ಮೋಸ್ಟ್ 7 to 20 ಡೇಸ್ ತೊಗೊತಾರೆ ಅದನ್ನು ಕ್ರಿಯೇಟ್ ಮಾಡಿ ನಿಮಗೆ ಕಳ್ಸೋಕ್ಕೆ. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಯೋರ್ design. And ಎಲ್ಲ handmade silk sarees are made by masters of weavers from Kanchipuram Silk Sarees, and these weavers supplies the top most stores in India. So ಎಲ್ಲ ಥರದ ಸೀರೆ ಹ್ಯಾಂಡ್ ಮೇಡ್ ಮಾಡಿಬಿಟ್ಟು ಟಾಪ್ ಸ್ಟೋರ್ಸ್ಗೆಲ್ಲ ಸಪ್ಲೈ ಮಾಡ್ತಾರೆ. ಆ್ಯಂಡ್ ನಾವು ಕಮಿಂಗ್ ಟು ದ ಮೇನ್ ಪಾರ್ಟ್, ಶಿಪ್ಪಿಂಗ್, ರಿಫಂಡ್, ರಿಟರ್ನ್ ಎಲ್ಲ. ಸೊ ಎಲ್ಲರಿಗೂ ಇದೊಂದು ಮೇಜರ್ ಟೆನ್ಷನ್ ಇರುತ್ತೆ, ಹೆಂಗೆ ಬರುತ್ತೆ, ಎಷ್ಟು ದಿನ ಆದಮೇಲೆ ಬರುತ್ತೆ, ಎಲ್ಲ ಕಡೆ ಡೆಲಿವರಿ ಪ್ರಾಸೆಸ್ ಎಲ್ಲ ಇದೆಯಾ ಅಂತ. ಆಬ್ವಿಯಸ್ಲಿ ಫ್ರೀ ಶಿಪ್ಪಿಂಗ್ ಇದೆ, ಇಂಡಿಯಾ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇದೆ, ಮತ್ತು ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಕೂಡ ಇದೆ, ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಆಗ್ಬೋದು. ಮತ್ತು ರಿಟರ್ನ್, ರೀಫಂಡ್ ಎಲ್ಲ ಕೂಡ ಇದೆ. ಬಟ್ ರಿಟರ್ನ್ ಮಾಡೋಕ್ಕೆ ನಿಮ್ಗೆ ಏನಾದರೂ ಡ್ಯಾಮೇಜ್ ಪೀಸ್ ಆಗಿದ್ದರೆ ಮಾತ್ರ ರಿಟರ್ನ್ ಮಾಡ್ಕೊತಾರೆ, ಮತ್ತು ಇನ್ಕರೆಕ್ಟ್ ಪೀಸ್ ಸಿಕ್ಕಿದ್ರೆ ಅದು ವಿಡಿಯೋ ಇದ್ದರೆ ಅದಕ್ಕೆ ಕೂಡ ರಿಟರ್ನ್, ರೀಫಂಡ್ ಮತ್ತು ಎಕ್ಸ್ಚೇಂಜ್ ಅವೈಲಬಲ್ ಆಗಿದೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ, ಒಂದು ಸ್ಯಾರಿನಾದರೂ ಬೈ ಮಾಡಿ, ಅವ್ರಿಗೂ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಮತ್ತು ನಿಮಗೂ ಕೂಡ ದಿ ಬೆಸ್ಟ್ ಸ್ಯಾರಿ ಸಿಗುತ್ತೆ ಅಂತ ಐ ವಿಲ್ ಅಶ್ಯೂರ್ ಯು ಗೈಸ್. ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಂಗಿಲ್ಲ. ಆ್ಯಂಡ್ ಈ ಥರ ಹ್ಯಾಂಡ್ಮೇಡ್ ಸ್ಯಾರಿ ಸಿಗೋದು ಈ ನಡುವೆ ತುಂಬ ಕಷ್ಟ, ಆ್ಯಂಡ್ ಇಟ್ ಈಸ್ ಲೈಕ್ ವೆರಿ ರೇರ್ ಆ್ಯಂಡ್ ಎಕ್ಸ್ಪೆನ್ಸಿವ್ ಟು. ಸೊ ಮೇಕ್ ಶೋರ್ ಯು ಡೆಫಿನೆಟ್ಲಿ ಚೆಕ್ಔಟ್ ಒನ್ಸ್. ಆ್ಯಂಡ್ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅನ್ನೋದನ್ನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ನಾವು ಹೋಗ್ತಿರೋದು ಫಸ್ಟ್ ಟೈಮ್ ನಮ್ಮ ಹೊಸ ಕಾರಲ್ಲಿ ಧರ್ಮಸ್ಥಳಕ್ಕೆ. ಸೊ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ನನಗೆ ಫುಲ್ ಪ್ಲ್ಯಾನ್ ಇತ್ತು. ಲೈಕ್ ಎಲ್ಲಿ ಹೋಗೋದು, ಕಾರ್ ತೊಗೊಂಡಿದ ತಕ್ಷಣ ಎಲ್ಲಿ ಹೋಗೋದು ಅಂತಂದಿದ ತಕ್ಷಣ ನಂಗೆ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಇತ್ತು. ಯಾಕಂದರೆ ಇಟ್ ವಾಸ್ ವೆರಿ ಗುಡ್ ಟೈಮ್. ಆ್ಯಂಡ್ ತಿರುಪತಿಗೆ ನಾವು ಹೋಗ್ಬಿಟ್ಟು ಬಂದಿದ್ವಿ ಲಾಸ್ಟ್ 1-2-3 ಮಂತ್ಸ್ ಮುಂಚೆ. ಸೊ ಅದಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗೋಣ. ನಮ್ಮ ಡ್ಯಾಡಿ ಕೂಡ ಧರ್ಮಸ್ಥಳ ಮಂಜುನಾಥ ಅಂದರೆ ತುಂಬ ಭಕ್ತಿ, ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಬಿಟ್ಟು ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಆ್ಯಂಡ್ ಆ ಜರ್ನಿ ಬಿಗಿನ್ಸ್. ಸೊ ಇವಾಗ ಆನ್ ದ ವೇ ಹೋಗೋವಾಗ ನಿಲ್ಸಿದ್ವಿ, ಯಾಕಂದರೆ ಡಾಂಗಲ್ ತೊಗೊಬೇಕಿತ್ತು. ಸೊ ಅದನ್ನು ತೊಗೊಂಡು ಅದಾದಮೇಲೆ ಕಾರ್ಗೆ ವೈಫೈ ಎಲ್ಲ ಕನೆಕ್ಟ್ ಮಾಡಿದ್ಮೇಲೆ ಆಮೇಲೆ ಆರಾಮಾಗಿ ಹೋಗ್ಬಿಟ್ಟು ಬರೋದು ಅಂತ. ಆ್ಯಂಡ್ ರಿಲಯನ್ಸ್ಗೆ ಹೋದ್ಮೇಲೆ ನನಗೆ ಇನ್ನು ಮಿಕ್ಕಿದ್ದೆಲ್ಲ ನೋಡಬೇಕು ಅಂತ ಅನಿಸ್ತು. ಇಲ್ಲಿ 15 Pro ಇತ್ತು, ಸೊ ಅದನ್ನು ನೋಡಿದೆ. ಅದಾದಮೇಲೆ ಬೇರೆ ಯಾವುದಾದ್ರೂ ಹೊಸ ಪ್ರಾಡಕ್ಟ್ಸ್ ಬಂದಿದೆಯಾ, ಇನ್ನು ಏನು ಚೆನ್ನಾಗಿದೆ ಅಂತೆಲ್ಲ ಚೆಕ್ ಮಾಡಿ ಅದಾದಮೇಲೆ ಡಾಂಗಲ್ ಜಿಯೋದು ತೊಗೊಂಡ್ವಿ. ಸೊ ಇದರಲ್ಲಿ ನೆಟ್ ಬರುತ್ತೆ, ಅದು ಇದು ಅಂತ ಏನೇನೋ ಹೇಳ್ಕೊಟ್ರು. ಬಟ್ ಚಾರ್ಜಿಂಗೇ ನಿಲ್ಲಲ್ಲ, ನಿಜ ವರ್ತಿಲ್ಲ ಅಂತ ನಂಗೆ ಅನಿಸ್ತು. ಲೈಕ್ ಚಾರ್ಜ್ ಆದರೂ ಇರಬೇಕು ತಾನೇ, ಅಂದರೆ ಯೂಸ್ ಮಾಡಬೇಕು ಅಟ್ಲೀಸ್ಟ್ 1 ಫುಲ್ ಡೇ 24 hours ಆದರೂ ಚಾರ್ಜಿಂಗ್ ಇರಬೇಕು. ಆ ಚಾರ್ಜಿಂಗು ಕೂಡ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ದಟ್ ವಾಸ್ ಆ್ಯಕ್ಚುಯಲ್ ಡಿಸಪಾಯಿಂಟಿಂಗ್. ಬಟ್ ಪರವಾಗಿಲ್ಲ, ಏನೋ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಘಾಟ್ ಸೆಕ್ಷನಲ್ಲೆಲ್ಲ ಏನೂ ನೆಟ್ವರ್ಕ್ ಬಂದಿಲ್ಲ, ಏನೂ ಇಲ್ಲ, ನನಗೆ ಏನು ಇಷ್ಟ ಆಗಿಲ್ಲ. ಬಟ್ ಅದು ಬಿಟ್ಟರೆ ನಮ್ಮ ಫೋನಲ್ಲಿ ಏನಾದರೂ GB ಏನಾದರೂ ಖಾಲಿ ಆದರೆ ಆವಾಗ ಯೂಸ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಗೆ ಇವಾಗೆ ಟೈಮ್ ಸಿಕ್ಕಿದ್ದು ಓಕೆ ಕಾರಲ್ಲಿ ಏನಿದೆ ಹೆಂಗಿದೆ ಅಂತ ನೋಡೋಕ್ಕೆ. ಸೊ ಅದಕ್ಕೆ ವಿ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟಿಂಗ್ ಎವ್ರಿಥಿಂಗ್ ಇನ್ ಕಾರ್. ನೋಡಿದ್ರೆ ಮ್ಯಾನ್ಯುವಲ್ಗೆ ಹಾಕ್ಬಿಟ್ವಿ, ಆಟೋಮೆಟಿಕ್ನ ನಾವು ಮ್ಯಾನ್ಯುವಲ್ಗೆ ಹಾಕ್ಬಿಟ್ರಿ ಏನೋ ಮಾಡೋಕ್ಕೋಗಿ ಏನೋ ಆಗಿಬಿಡ್ತು. ಆಮೇಲೆ ನಮ್ಮ ಡ್ಯಾಡಿ ಹಂಗೆ ಕಂಡುಹಿಡ್ಬಿಟ್ಟು ಹೇಳಿದ್ರು ನೀವೇನೋ ಮಾಡ್ತಾಯಿದ್ದೀರಾ ಅಂತ. ಬಟ್ ಇಟ್ ವಾಸ್ ನೈಸ್, ಫುಲ್ ಅಡ್ವೆಂಚರಸ್ ಆಗಿತ್ತು. ಅದಾದಮೇಲೆ ಇಲ್ಲೇ ಒಂದು ಡಾಬಾ
ಹತ್ರ ಸ್ಟಾಪ್ ಮಾಡಿದ್ವಿ, ತುಮಕೂರು ರೋಡ್ ಹತ್ರ ಅನಿಸುತ್ತೆ. ಸೊ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಸರಿ ಊಟ ಏನಾದ್ರು ತಿನ್ನೋಣ, ಯಾಕಂದರೆ ನಾನು ಮಧ್ಯಾಹ್ನ ಏನೂ ತಿಂದಿರಲಿಲ್ಲ. ಆ್ಯಂಡ್ ಐ ಲಿಟ್ರಲಿ ಹ್ಯಾಡ್ ಗ್ರೇಪ್ಸ್ ವೈಲ್ ಗೋಯಿಂಗ್. ಫ್ರೂಟ್ಸ್ ತಿಂದಿದ್ದೀನಿ ಗೊತ್ತಾ ನಾನು. ನಾವು ಹೋಟ್ಲಲ್ಲಿದ್ದೀವಿ, ಗ್ರೀನ್ ಲ್ಯಾಂಡ್ ಹೋಟೆಲ್ ಅಂತ. ನಮ್ಮ ದೇಶ, ಭಾರತದ ದೇಶ, ತುಮಕೂರು ರೋಡೇ. ಇನ್ನು ಭಾರತದ ಪ್ರಜೆಗೆ ಸೊ ಯಶಿಕಾ ಗೊತ್ತೇ ಇಲ್ಲ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾಯಿದ್ದೀವಿ. ಹೋಗಿದ ತಕ್ಷಣ ಮಲ್ಕೊಂಬಿಟ್ಲು. ಶಿ ವಾಸ್ ಸೋ ಟಯರ್ಡ್ ಇನ್ಫ್ಯಾಕ್ಟ್. ಸೊ ಫುಲ್ ಮಲ್ಕೊಂಡ್ಮೇಲೆ ಅದಾದಮೇಲೆ ಎದ್ಬಿಟ್ಟು ಎಲ್ಲಿದ್ದೀವಿ, ಏನು ಮಾಡ್ತಿದ್ದೀವಿ, ಯಾವ ಊರಲ್ಲಿದ್ದೀವಿ ಅಂತ ಅದಕ್ಕೆ ನಮ್ಮ ಮಮ್ಮಿ ಹೇಳ್ತಾಯಿದ್ರು. ಆ್ಯಂಡ್ ಇಲ್ಲಿ ಫುಡ್ ಫುಲ್ ಆ್ಯಾವರೇಜಾಗೆ ಇತ್ತು. ಗ್ರೀನ್ ಪಾರ್ಕ್ ಸಮಥಿಂಗ್ ಇದು ಡಾಬಾ ಹೆಸರು. ನಾವು ಈ ಥರ ಹೊರಗಡೆ ಎಲ್ಲ ಹೋದಾಗ ಡಾಬಾನೇ ಪ್ರಿಫರ್ ಮಾಡ್ತೀವಿ, ಯಾಕಂದರೆ ಅಲ್ಲಿ ಸ್ಪೈಸಿಯಾಗಿರೋ ಫುಡ್ ಸಿಗುತ್ತೆ ಅಂತ, ಅದೊಂದೇ ರೀಸನ್ಗೆ. ಬಟ್ ಇಲ್ಲೇನು ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಅನಿಸ್ತು. ಬಟ್ ಆ ರೋಡಲ್ಲಿ ಎಷ್ಟೊಂದು ಡಾಬಾಸ್ ಇದೆ, ಬೇರೆದೆಲ್ಲ ಟ್ರೈ ಮಾಡ್ಬೋದು. ಆ್ಯಂಡ್ ಈ ಪುದೀನಾ ಕಬಾಬ್ ಅಂತ ತೊಗೊಂಡ್ವಿ. ಇಟ್ ವಾಸ್ ಲಿಟ್ರಲಿ ಅ ಬಿಗ್ ಫ್ಲಾಪ್. ಚೆನ್ನಾಗಿರಲಿಲ್ಲ. ಆ್ಯಂಡ್ ಈ ರೊಟ್ಟಿ ಎಲ್ಲ ಬಾಯಲ್ಲಿ ಕಚ್ಚಿ 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 ಬಾಯೆಲ್ಲ ನೋವು ಬಂದುಬಿಡ್ತು. ಅದಾದಮೇಲೆ ಚಿಕನ್ ಸುಕ್ಕ ಏನಾಯಿತು, ಮತ್ತು ಫಿಶ್ ಕಬಾಬ್ ಚೆನ್ನಾಗಿತ್ತು. ಫಿಶ್ ಕಬಾಬ್ ಸೂಪರಾಗಿತ್ತು, ಟೇಸ್ಟಿಯಾಗಿತ್ತು. ಆ್ಯಂಡ್ ಎಗ್ ಫ್ರೈಡ್ ರೈಸ್ನ ತೊಗೊಂಡ್ವಿ, ಮತ್ತು ಒಂದು ಕುಷ್ಕಾ ರೈಸ್ ಏನೋ ತೊಗೊಂಡ್ವಿ, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಬಟ್ ಎಗ್ ಫ್ರೈಡ್ ರೈಸ್ ಬಂದುಬಿಟ್ಟು ಎಗ್ ಪೊಂಗಲ್ ಥರ ಇತ್ತು ಗೈಸ್. ಸೋ ಸ್ಮಶಿ, ಸೋ ಸಾಫ್ಟ್, ಅಂದರೆ ರೈಸ್ ಫುಲ್ಲಿ ಸಾಫ್ಟಾಗಿತ್ತು, ಏನು ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ವಾಟ್ ಎಲ್ಸ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಆ ಥರ ಡಾಬಾಲ್ ಅಲ್ವಾ. ಅದಾದಮೇಲೆ ಕಾರಿಗೆ ಬಂದಮೇಲೆ ನಂಗೆ ನಿದ್ದೆನೇ ಬರ್ತಾಯಿಲ್ಲ. ಯೂಶ್ವಲಿ ನಾನು ಊಟ ಮಾಡಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ, ನಾನು ಮಲ್ಕೊಂಡ್ಬಿಡ್ತೀನಿ. ಬಟ್ ಕಾರಲ್ಲಿ ಕುತ್ಕೊಂಡಿದ್ದಾಗ ನಿದ್ದೆನೇ ಬಂದಿಲ್ಲ. ಆ್ಯಂಡ್ ಐ ಎಂಜಾಯ್ಡ್ ದ ಹೋಲ್ ಜರ್ನಿ. ನಾವು ಫಸ್ಟ್ ಶೃಂಗೇರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಶೃಂಗೇರಿ, ಹೊರನಾಡು. ಅದಾದಮೇಲೆ ಬರುವಾಗ ಧರ್ಮಸ್ಥಳ, ಕುಕ್ಕೆ ಎರಡೂ ನೋಡ್ಕೊಂಡು ಲಾಸ್ಟ್ ಮನೆಗೆ ಬರೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಸೊ ಅದೇನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ. ಆ್ಯಂಡ್ ಐ ಹೋಪ್ ಯು ಆಲ್ ಹ್ಯಾವ್ ಎಂಜಾಯ್ಡ್ ವಾಚಿಂಗ್ ಟುಡೇಸ್ ವ್ಲಾಗ್. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವ್ಲಾಗ್, ಮೇಕ್ ಶ್ಯೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಯು ಆಲ್ ಸೂನ್ ಇನ್ ಮದರ್ ಇಂಟ್ರೆಸ್ಟಿಂಗ್ ವ್ಲಾಗ್. Until then, take care. Bye bye. Thanks for watching.